ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಕಾವ್ಯ ಪಟೇಲ್, ಗೋಲ್ಡನ್ ಫಿಶ್ ಅಸ್ಟ್ರಾಲಜಿ ಚಾನಲ್ ವತಿಯಿಂದ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಮಹಾಶಿವರಾತ್ರಿಯ ವಿಶೇಷ ಅಂತಲೂ ಕೂಡ ಹೇಳ್ಬೋದು. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ಆಚರಣೆ ಮಾಡುವ ಹಬ್ಬವೇ ಶಿವರಾತ್ರಿ ಅಂತಲೂ ಕೂಡ ಹೇಳ್ಬೋದು. ಶಿವಭಕ್ತರ ಪಾಲಿಗೆ ಮಂಗಳಕರವಾದ ದಿನ ಅಂತಲೂ ಕೂಡ ಈ ಶಿವರಾತ್ರಿನ ಕರಿತೀವಿ. ಹಾಗೆ ಶಿವರಾತ್ರಿನ ರಾತ್ರಿನೇ ಯಾಕೆ ಆಚರಣೆ ಮಾಡ್ತಾರೆ ಅಂದರೆ, ರಾತ್ರಿ ಅಂದರೆ ಕತ್ತಲು ಅಂದರೆ ಅಜ್ಞಾನ. ಅಜ್ಞಾನವನ್ನು ಕಳೆದು ಸುಜ್ಞಾನದೆಡೆಗೆ ಕಾಲಿಡು ಎಂದರ್ಥ. ರಾತ್ರಿಯಲ್ಲಿ ಮಾಡುವ ಪೂಜೆ ಭಜನೆ ಮಹಾಶಿವರಾತ್ರಿಯ ವಿಶೇಷ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಶಿವರಾತ್ರಿಯ ಕುರಿತು ನಮ್ಮ ಪುರಾಣದಲ್ಲಿ ಹಲವಾರು ಕಥೆಗಳಿವೆ ಅಂತಲೂ ಕೂಡ ಹೇಳ್ಬೋದು. ಶಿವ ಪರಮಾತ್ಮನು ಹಾಲಾಹಲವನ್ನು ಕುಡಿದು ಇಡೀ ಬ್ರಹ್ಮಾಂಡವನ್ನು ಕಾಪಾಡಿದ ದಿನ ಈ ಮಹಾಶಿವರಾತ್ರಿ ಅಂತಲೂ ಕೂಡ ಒಂದು ಕಡೆ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗೆ ಇನ್ನೊಂದು ಕಡೆ ಶಿವ ಹಾಗೂ ಪಾರ್ವತಿ ಮದುವೆಯಾದಂತಹ ದಿನವೇ ಮಹಾಶಿವರಾತ್ರಿ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ನಮ್ಮ ಲಿಂಗ ಪುರಾಣ ಏನು ಹೇಳುತ್ತೆ ಅಂತ ನೋಡೋದಾದರೆ, ಬ್ರಹ್ಮ ಹಾಗೆ ವಿಷ್ಣುವರು ಇಬ್ಬರಲ್ಲಿ ಯಾರು ಶ್ರೇಷ್ಠವೆಂಬ ಚರ್ಚೆಯಲ್ಲಿ ಕೂರ್ತಾರೆ. ಹಾಗೆ ದೇವತೆಗಳೆಲ್ಲ ಸೇರಿ ಶಿವ ಪರಮಾತ್ಮನ ಹತ್ರ ಕೇಳ್ಕೊತಾರೆ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಆಗ ಶಿವ ಪರಮಾತ್ಮರು ಅಗ್ನಿ ಸ್ತಂಭದ ಎದುರು ನಿಂತು ಇದರ ಮೂಲವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಅಂತ ಹೇಳ್ತಾರೆ. ಆಗ ಬ್ರಹ್ಮನು ಹಂಸದ ರೂಪವನ್ನು ತಾಳಿ ಅಗ್ನಿ ಸ್ತಂಭದ ತುದಿಯನ್ನು ಹುಡುಕುತ್ತಾ ಮೇಲ್ಮುಖ ಭಾಗವಾಗಿ ತೆರಳುತ್ತಾರೆ. ಹಾಗೆ ಇನ್ನೊಂದು ಕಡೆ ಮಹಾವಿಷ್ಣು ದೇವರು ವರಹ ರೂಪವನ್ನು ತಾಳಿ ಅಗ್ನಿ ಸ್ತಂಭದ ಕೆಳಮುಖವಾಗಿ ತೆರಳುತ್ತಾರೆ. ಆದರೆ ಅವರಿಬ್ಬರು ಅಗ್ನಿ ಸ್ತಂಭವನ್ನು ಹುಡುಕುವುದರಲ್ಲಿ ವಿಫಲ ಆಗ್ತಾರೆ. ಹಾಗೆ ಒಂದು ಕಡೆ ಮಹಾವಿಷ್ಣು ದೇವರು ನನಗೆ ಅಗ್ನಿ ಸ್ತಂಭದ ತುದಿ ದೊರೆಯಲಿಲ್ಲ ಅಂತ ಹೇಳಿ ಸೋಲನ್ನು ಒಪ್ಕೊಂಡ್ಬಿಡ್ತಾರೆ. ಆದರೆ ಬ್ರಹ್ಮದೇವ ನಾನು ಗೆಲ್ಲಲೇಬೇಕೆಂಬ ಹಠದಿಂದ ಅಗ್ನಿ ಸ್ತಂಭದ ತುದಿಯನ್ನು ನೋಡಿದ್ದೇನೆ ಎಂದು ಸುಳ್ಳನ್ನ ಹೇಳ್ತಾರೆ. ಬ್ರಹ್ಮನು ಸುಳ್ಳು ಹೇಳ್ತಾ ಇದ್ದಾನೆ ಎನ್ನುವ ವಿಚಾರ ಮಹಾಶಿವ ಪರಮಾತ್ಮರಿಗೆ ತಿಳಿಯುತ್ತೆ. ಸುಳ್ಳನ್ನು ಹೇಳಿದ ಬ್ರಹ್ಮನಿಗೆ ಶಿವಪರಮಾತ್ಮರು ಶಾಪವನ್ನು ನೀಡ್ತಾರೆ. ಇನ್ನು ಮುಂದೆ ಭೂಲೋಕದಲ್ಲಿ ಯಾರೂ ನಿನ್ನನ್ನು ಪೂಜಿಸಬಾರ್ದು ಅಂತ ಶಾಪ ಕೂಡ ನೀಡ್ತಾರೆ. ಹಾಗೆ ಮಹಾಶಿವ ಪರಮಾತ್ಮರು ಹಾಗೆ ಲಿಂಗದ ರೂಪವನ್ನು ಕೂಡ ತಾಳ್ತಾರೆ ಅಂತ ಕೂಡ ಪುರಾಣದಲ್ಲಿ ಹೇಳಿದೆ. ಆ ಲಿಂಗ ರೂಪವನ್ನು ತಾಳಿದ ದಿನವೇ ಮಹಾಶಿವರಾತ್ರಿ ಅಂತಲೂ ಕೂಡ ಕರೆಯಲಾಗಿದೆ ಅಂತ ಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ಹಾಗೆ ನಾವು ಶಿವಪೂಜೆಗೆ ಬಿಲ್ವಪತ್ರೆನೇ ಯಾಕೆ ಅರ್ಪಿಸ್ತೀವಿ ಅಂಥದ್ದೇನಿದೆ ವಿಶೇಷ ಅಂತ ನೋಡೋದಾದರೆ, ಅತ್ಯಂತ ಶಿವನಿಗೆ ಪ್ರಿಯವಾದ ಪತ್ರೆಯೇ ಈ ಬಿಲ್ವಪತ್ರೆ. ಒಬ್ಬ ಬೇಟೆಗಾರ ಬೇಟೆಗಾಗಿ ಕಾಡಿನಲ್ಲಿ ತೆರಳ್ತಾನೆ. ಬೇಟೆ ಹುಡುಕ್ತಾ ಹಾಗೆ ಕತ್ಲೆ ಕೂಡ ಆಗುತ್ತೆ. ಆದರೆ ಯಾವುದೇ ಬೇಟೆ ಕೂಡ ಸಿಗೋದಿಲ್ಲ. ಆಗ ಆತ ಇಡೀ ರಾತ್ರಿ ಕಾಡಲ್ಲೇ ಇರಬೇಕಾಗತ್ತೆ. ರಾತ್ರಿಯೆಲ್ಲ ಹೇಗಿರೋದು, ಅಕಸ್ಮಾತ್ ಯಾವುದಾದ್ರೂ ಪ್ರಾಣಿ ಬಂದು ನನ್ನನ್ನು ತಿನ್ಕೊಂಡ್ಬಿಟ್ರೆ ಅನ್ನೋ ಭಯದಲ್ಲಿ ಒಂದು ಮರವನ್ನು ಏರಿ ಅಲ್ಲೇ ಕುಳಿತುಕೋತಾನೆ. ಆ ಕೂತಿರೋ ಸಮಯದಲ್ಲಿ ನಿದ್ದೆ ಬಂದು ಅಕಸ್ಮಾತ್ ನಾನೇನಾದರೂ ಕೆಳಗಡೆ ಬಿದ್ದುಬಿಟ್ರೆ ಅನ್ನೋ ಭಯದಲ್ಲಿ ರಾತ್ರಿಯೆಲ್ಲ ಆ ಮರದ ಎಲೆಗಳನ್ನು ಕಿತ್ತು ಒಂದು ಕೆಳಗಡೆ ಹಾಕ್ತಾ ಬರ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ ಎಲೆನ ಕಿತ್ತು ಕೆಳಗಡೆ ಹಾಕುವಾಗ ಅಲ್ಲಿ ಒಂದು ಲಿಂಗ ಇರುತ್ತೆ ಅಂತ. ಹೀಗೆ ಬೆಳಗಾಗೋಷ್ಟೊತ್ತಿಗೆ ಆ ಲಿಂಗದ ಪೂರ್ತಿ ಆ ಮರದ ಎಲೆಗಳನ್ನು ಹಾಕಿರ್ತಾನೆ. ಬೆಳಗ್ಗೆ ಎದ್ದು ಕೆಳಗೆ ಇಳಿದು ನೋಡಿದಾಗ ಅದು ಶಿವಲಿಂಗ ಅಂತ ಗೊತ್ತಾಗುತ್ತೆ. ಇಡೀ ದಿನ ಕಾಡಿನಲ್ಲಿ ಅಲೆದು ಹೊಟ್ಟೆ ಹಸುವಿನಿಂದ ಸುಸ್ತಾಗಿದ್ದ ಆತ ರಾತ್ರಿಯೆಲ್ಲ ಜಾಗರಣೆ ಕೂಡ ಮಾಡ್ತಾನೆ. ಇದೆಲ್ಲವೂ ನಡೆದ ದಿನವೇ ಶಿವರಾತ್ರಿ ಅಂತೂ ಕೂಡ ಆಗಿರುತ್ತೆ ಅಂತ ಅವನಿಗೂ ಕೂಡ ಗೊತ್ತಿರೋದಿಲ್ಲ. ಉಪವಾಸ ಹಾಗೆ ಜಾಗರಣೆ ಮಾಡಿ ಆ ಮರದಿಂದ ಕಿತ್ತು ಅಭಿಷೇಕ ಮಾಡಿದ ಶಿವಲಿಂಗಕ್ಕೆ ಬಿಲ್ವಪತ್ರ ಮರದಿಂದ ಪೂಜಿಸಲ್ಪಟ್ಟ ದಿನ ಶಿವರಾತ್ರಿ ಆಗಿರೋದ್ರಿಂದ ಅವನಿಗೆ ಮಹಾಶಿವ ಪರಮಾತ್ಮರು ಮೋಕ್ಷ ಕೂಡ ಕೊಡ್ತಾರೆ. ಇದು ಕೂಡ ಶಿವರಾತ್ರಿಯ ಒಂದು ಕಥೆ ಅಂತಲೂ ಕೂಡ ನಮ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ಹಾಗೆ ಶಿವರಾತ್ರಿಯ ದಿನ ಉಪವಾಸ ಮಾಡಿ ಶಿವಪೂಜೆ ಮಾಡುವುದು ತುಂಬ ಶ್ರೇಷ್ಠವಾದ ದಿನ ಅಂತಲೂ ಕೂಡ ಹೇಳ್ಬೋದು. ಹಾಗೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ಭಜನೆ ಮಾಡಿ ಶಿವಾರಾಧನೆಯಿಂದ ಮಾಡಿ ನಮ್ಮ ಶಿವನನ್ನು ಹೋಲಿಸ್ಕೋಬೋದು ಅಂತಲೂ ಕೂಡ ಹೇಳಲಾಗುತ್ತೆ. ಮಹಾವಿಷ್ಣುವಿಗೆ ಅಲಂಕಾರ ಹೇಗೆ ಇಷ್ಟನೋ, ಅಲಂಕಾರದಿಂದ ಮಹಾವಿಷ್ಣುವನ್ನ ನಾವು ಹೇಗೆಲ್ಲ ನೋಡ್ತೀವೋ ಅದೇ ಥರ ಶಿವನನ್ನ ಅಭಿಷೇಕದಿಂದ ತೃಪ್ತಿಪಡಿಸ್ಬೋದು ಅಂತಲೂ ಕೂಡ ನಮ್ಮ ಪುರಾಣದಲ್ಲಿ ಹೇಳಲಾಗಿದೆ. ಹಾಲಿನ ಅಭಿಷೇಕ ಮಾಡೋದ್ರಿಂದ ಆರೋಗ್ಯವನ್ನು, ತುಪ್ಪದ ಅಭಿಷೇಕ ಮಾಡುವುದರಿಂದ ಸಿರಿತನವನ್ನು, ಸಕ್ಕರೆ ಅಭಿಷೇಕದಿಂದ ಸಮೃದ್ಧಿಯನ್ನು ನಾವು ತಗೋಬಹುದು. ಒಂದೊಂದು ಅಭಿಷೇಕಕ್ಕೂ ಒಂದೊಂದು ಪ್ರಾಮುಖ್ಯತೆ ಇದೆ. ಹಾಗೆ ಮಹಾಶಿವರಾತ್ರಿಯ ದಿನ ಮಹಾಮೃತ್ಯುಂಜಯ ಮಂತ್ರ, ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡುವುದರಿಂದ ಶಿವ ಪರಮಾತ್ಮರ ಕೃಪೆಗೆ ಪಾತ್ರರಾಗ್ತೀವಿ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಫೆಬ್ರವರಿ 15, 2026 ಭಾನುವಾರ ಮಹಾಶಿವರಾತ್ರಿ ಹಬ್ಬ ಬಂದಿದೆ. 4 ಕಾಲದ ಪೂಜೆ ಶಿವರಾತ್ರಿಯ ರಾತ್ರಿಯ 4 ಪ್ರಹಾರಗಳಾಗಿ ವಿಂಗಡಿಸಲಾಗಿದ್ದು ಪ್ರತಿ ಪ್ರಹಾರದಲ್ಲೂ ವಿಶೇಷ ಪೂಜೆ ನಡೆಯುತ್ತದೆ.
ಶಿವರಾತ್ರಿ ಎಂದರೆ ಭಕ್ತಿ, ಸರಳತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪೂಜೆಯಾಗಿದ್ದು, ಸಂಕಟಗಳನ್ನೆಲ್ಲ ಕಳೆದು ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ನೀಡುತ್ತದೆ. ದಿನವಿಡೀ ಉಪವಾಸ ಹಾಗೆ ರಾತ್ರಿ ಜಾಗರಣೆ ಮಾಡುವುದು, ಹಾಗೆ ಶಿವಲಿಂಗಕ್ಕೆ ಹಾಲು, ನೀರು, ಜೇನುತುಪ್ಪ ಇತ್ಯಾದಿ ಅಭಿಷೇಕವನ್ನ ಮಾಡುವುದು, ಹಾಗೆ ಬಿಲ್ವಪತ್ರೆ, ತುಳಸಿ, ದತ್ತೂರಿ ಹೂಗಳಿಂದ ಅಲಂಕರಿಸಿ ಪೂಜಿಸುವುದು, ಹಾಗೆ ಓಂ ನಮಃ ಶಿವಾಯ ಮಂತ್ರಪಠನೆ, ಹಾಗೆ ಅಲಂಕಾರ ಆಡಂಬರಗಳಿಲ್ಲದೆ ಭಸ್ಮವನ್ನು ಹಾಕಿಕೊಂಡು ಸರಳತೆಯಿಂದ ಆರಾಧಿಸುವುದು ಶಿವರಾತ್ರಿಯ ವಿಶೇಷವಾಗಿದೆ. ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ದೀಪವನ್ನು ಬೆಳಗಿಸುವ ಮುಖಾಂತರ ಮಹಾಶಿವನ ಕೃಪೆಗೆ ಪಾತ್ರರಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಭೂಲೋಕನಾಥನು ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ. ಶಿವನೇ ಸತ್ಯ, ಶಿವನೇ ಅನಂತ, ಶಿವನೇ ಶಕ್ತಿ. ಈ ಪವಿತ್ರ ದಿನದಂದು ಮಹಾಶಿವದೇವನ ಕೃಪೆಗೆ ನಿಮ್ಮೆಲ್ಲರ ಮೇಲೆ ಯಾವಾಗಲೂ ಸದಾ ಶಿವನ ಕೃಪೆ ಇರಲಿ ಅಂತ ಹೇಳ್ತಾ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಮಹಾಶಿವರಾತ್ರಿಯ ದಿನದಂದು ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಬದುಕಿನ ಬೆಳಕು ಮೂಡಲಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗಾಗಿ ನೀಡುತ್ತಾ ಮುಂದಿನ ಒಂದು ವಿಚಾರದಲ್ಲಿ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.